ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 62ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 62. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಅನುವಾದ: ವಿಷಯಗಳನ್ನು ಚಿಂತಿಸುವ ಪುರುಷನಿಗೆ ಆ ವಿಷಯಗಳಲ್ಲಿ ಆಸಕ್ತಿಯುಂಟಾಗುತ್ತದೆ. ಆಸಕ್ತಿಯಿಂದಾಗಿ ಆ ವಿಷಯಗಳ ಕಾಮನೆ ಉಂಟಾಗುತ್ತದೆ ಮತ್ತು ಕಾಮನೆಯಲ್ಲಿ ವಿಘ್ನ ಉಂಟಾಗುವುದರಿಂದ ಕ್ರೋಧವು ಉತ್ಪನ್ನವಾಗುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಹಿಂದಿನ ಒಂದು ಶ್ಲೋಕದಲ್ಲಿ ಹೇಳಿರೋ ಪ್ರಕಾರ ಮನಸಹಿತ ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳದೆ ಇದ್ದರೆ ಮತ್ತು ಭಗವತ್ ಪರಾಯಣನಾಗದೇ ಇದ್ದರೆ ಏನಾಗ್ಬಿಡುತ್ತೆ, ಏನು ತೊಂದರೆ ಆಗ್ಬಿಡುತ್ತೆ ಅನ್ನೋದನ್ನು, ಈ ಒಂದು ಮಾತನ್ನು ಈಗ ಮುಂದಿನ 2 ಶ್ಲೋಕಗಳಲ್ಲಿ ಅವನು ತಿಳಿಸ್ತಾನೆ. ಏನಾಗುತ್ತೆ ಹಂಗೆ ಮಾಡಲಿಲ್ಲ ಅಂತಂದರೆ, ಈಗ ನಮ್ಮ ಇಂದ್ರಿಯಗಳನ್ನು ಅದಕ್ಕಿಷ್ಟ ಬಂದಾಗೆ ಬಿಟ್ಬಿಡೋದು, ಮತ್ತು ಭಗವಂತನ ಧ್ಯಾನದಲ್ಲಿ ಅವನು ಇರೋದಿಲ್ಲ, ಭಗವಂತನನ್ನು ಸ್ಮರಣೆ ಮಾಡೋದಿಲ್ಲ ಅಂತಂದರೆ ಏನಾಗುತ್ತೆ ಅದನ್ನು ಈಗ ಭಗವಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಏನು ಅಂತಂದರೆ, ಯಾವಾಗ ವಿಷಯಗಳನ್ನೇ ಚಿಂತಿಸುವಂಥ ಮನುಷ್ಯನಿಗೆ ಆ ವಿಷಯಗಳಲ್ಲಿ ಆಸಕ್ತಿ ಉಂಟಾಗುತ್ತೋ, ಈಗ ಯಾವಾಗ ನಾವು ಏನಾದರೂ ಒಂದು ಬಯಸ್ತೀವೋ ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದರೆ ಅದರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಆ ಆಸಕ್ತಿಯಿಂದ ಏನಾಗುತ್ತೆ, ಆ ವಿಷಯಗಳ ಕಾಮನೆ ಉಂಟಾಗುತ್ತೆ ನನ್ನ ಮನಸ್ಸಲ್ಲಿ. ಆಮೇಲೆ ಯಾವಾಗ ಆ ಕಾಮನೆಯಲ್ಲಿ ಏನಾದರೂ ವಿಘ್ನ ಉಂಟಾದರೆ, ಅಂದರೆ ಏನೋ ಅದನ್ನು ಪಡ್ಕೋಬೇಕು ಅಂತಿರ್ತೀನಲ್ಲ, ಅದರಲ್ಲಿ ಏನಾದರೂ ಅಡೆತಡೆಗಳಾದರೆ, ಯಾವುದಾದ್ರೂ ಸಿಗದಿದ್ದರೆ ಅಥವಾ ಅದನ್ನು ನಾನು ಪಡ್ಕೊಳ್ಳಿಲ್ಲ ಅಂತಂದರೆ ಆಗ ನಮಗೆ ಕೋಪ ಉಂಟಾಗುತ್ತೆ ಅಲ್ವಾ. ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂಥ ವಿಷಯ ಇದು. ನನಗೇನೋ ಒಂದು ವಸ್ತುವಿನ ಮೇಲೆ ಒಂದು ಇಷ್ಟ ಬರುತ್ತೆ, ಅದನ್ನೇ ನಾನು ಮನಸ್ಸಲ್ಲಿ ಚಿಂತನೆ ಮಾಡ್ತಾ ಇದ್ದಾಗ ಅದರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಆಸಕ್ತಿ ಜಾಸ್ತಿ ಆದಾಗ ನನಗೆ ಬೇಕು ಅನ್ನುವಂಥ ಕಾಮನೆ ಬರುತ್ತೆ. ಆ ಕಾಮನೆ ಪೂರ್ತಿ ಆಗದೇ ಇದ್ದಾಗ ನನಗೆ ಕೋಪ ಬರುತ್ತೆ. ಈಗ ಕೋಪ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಯ್ತಲ್ವಾ. ಅದಕ್ಕೆ ಏನು ಮೊದಲನೇ ಕಾರಣ? ಆಸಕ್ತಿ ಅನ್ನೋದು. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ವಿಷಯಗಳನ್ನು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಈಗ ವಿಷಯವನ್ನೇ ಕುರಿತು ಚಿಂತಿಸುವಂಥ ಮನುಷ್ಯನಲ್ಲಿ ಅವನಿಗೆ ಆಸಕ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ. ಉತ್ತರ ಏನು ಅಂತಂದರೆ, ಭೋಗಗಳಲ್ಲಿ ಸುಖ ಮತ್ತು ರಮಣೀಯ ಬುದ್ಧಿ ಇದ್ದು ಮನಸ್ಸು ವಶದಲ್ಲಿರೋದಿಲ್ವೋ ಮತ್ತು ಪರಮಾತ್ಮನ ಚಿಂತನೆ ಅದು ಮಾಡೋದಿಲ್ವೋ ಅಂಥ ಮನುಷ್ಯನಿಗೆ ಪರಮಾತ್ಮನ ಪ್ರೇಮ ಮತ್ತು ಅವನ ಆಶ್ರಯ ಇಲ್ಲದೆ ಇರುವಂಥ ಕಾರಣ ಅವನ ಮನಸ್ಸಿನ ಮೂಲಕ ಇಂದ್ರಿಯ ವಿಷಯಗಳ ಚಿಂತನೆ ಆಗ್ತಾ ಇರುತ್ತೆ. ಇವಾಗ ಎಕ್ಸಾಂಪಲ್ಗೆ ನಾವು ಸತ್ಸಂಗವನ್ನು ಕೇಳಲಿಲ್ಲ ಅಂತಂದರೆ ಏನಾಗುತ್ತೆ ಹೇಳಿ, ಮನಸ್ಸಲ್ಲಿ ಬೇರೆ ವಿಷಯಗಳು ಬರುತ್ತೆ. ಈಗ ನಾವು ಇದನ್ನು ಕೇಳಿದರೆ, ಅದು ಏನು ಗಮನವಿಟ್ಟು ಕೇಳಿದರೆ ಮಾತ್ರ, ಇಷ್ಟಪಟ್ಟು ಗಮನವಿಟ್ಟು ಕೇಳಿದರೆ ಏನಾಗುತ್ತೆ, 2-4 ಅವರ್ಸ್ ಆದರೂ ಅದು ನಮ್ಮ ಮನಸ್ಸಿನಲ್ಲೇ ಅದರ ಪ್ರಭಾವವನ್ನು ಬೀರ್ತಾ ಇರುತ್ತೆ. ನಾವೇನು ಓದಿರ್ತೀವೋ, ಏನು ಕೇಳಿರ್ತೀವೋ ಅದರ ಬಗ್ಗೆ ಮನನ ಮಾಡ್ತಾ ಇರುತ್ತೆ ಆ ಮನಸ್ಸು. ಅದನ್ನು ಆ ರೀತಿ ಟ್ರೈನ್ ಮಾಡಬೇಕು ನಾವು. ಪ್ರತಿ ಸರಿ ಅದನ್ನು ಕೇಳ್ತಾ ಇರಬೇಕು. ಕೇಳ್ತಾ ಇದ್ದಾಗ ಆ ಮನಸ್ಸು ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಇರುತ್ತೆ. ಅದು ಮಾಡಲಿಲ್ಲ ಅಂತಂದರೆ ಏನೋ ಒಂದು ಕೆಲಸ ಮಾಡಬೇಕಲ್ವ ಮನಸ್ಸು, ಸುಮ್ಮನೆ ಅಂತೂ ಇರೋದಿಲ್ಲ ಅದು. ಭಗವಂತ ಆ ರೀತಿ ಅದನ್ನು ಮಾಡಿದ್ದಾನೆ. ಏನು ಅಂದರೆ, ಏನಾದರೂ ಒಂದು ಕೆಲಸ ಮಾಡ್ತಾ ಇರುತ್ತೆ ಮನಸ್ಸು. ಬೇಕಾದರೆ ನೀವು ನಾನು ಮಾತಾಡಲ್ಲ ಮೌನವ್ರತ ಅಂತ ಕೂತ್ಕೊಳ್ಳಿ, ಹೊರಗಡೆಯಿಂದ ಮಾತಾಡ್ತಾ ಇರಲ್ಲ, ಒಳಗಡೆಯಿಂದ ನಾವು ಮಾತಾಡ್ತಾ ಇರ್ತೀವಿ, ರಿಯಾಕ್ಟ್ ಮಾಡ್ತಾ ಇರ್ತೀವಿ ಅಲ್ವಾ. ಆ ಮನಸ್ಸು ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ಕೆಲಸ ಅದಕ್ಕೆ ಕೊಡಬೇಕು. ಸೊ ಈಗ ಆಧ್ಯಾತ್ಮಿಕದ ಅಂದರೆ ಭಗವಂತನ ವಿಚಾರವನ್ನು ಕೊಡಲಿಲ್ಲ ಅಂತಂದರೆ ಅದು ಐಹಿಕ ವಿಚಾರವನ್ನೇ ಅದರಲ್ಲಿ ತುಂಬಿಸ್ಕೊಳ್ಳುತ್ತೆ. ಅಲ್ಲೇನಾಗುತ್ತೆ, ಬೇರೆ ಬೇರೆ ವಿಚಾರಗಳು ಬಂದು ಅದರಲ್ಲಿ ಆಸಕ್ತಿ ಬಂದು ಅದರ ಬಗ್ಗೆ ಚಿಂತನೆ ಮಾಡುತ್ತೆ ಹೊರತು ಅದು ಭಗವಂತನ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಆವಾಗ ಏನಾಗುತ್ತೆ, ಆ ಮನಸ್ಸಿನ ಮೂಲಕ ಇಂದ್ರಿಯ ವಿಷಯಗಳ ಚಿಂತನೆ ಆಗ್ತಾ ಇರುತ್ತಲ್ಲ, ಈ ರೀತಿ ವಿಷಯಗಳ ಚಿಂತನೆ ಮಾಡ್ತಾ 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 ಆ ವಿಷಯಗಳಲ್ಲಿ ಅವನ ಆಸಕ್ತಿ ಅಧಿಕವಾಗಿ ಹೋಗುತ್ತೆ. ಆಗ ಅವನ ಮನಸ್ಸು ಕೈ ಮೀರಿ ಹೋಗುತ್ತೆ, ಆಮೇಲೆ ವಿಚಲಿತವಾಗಿ ಹೋಗುತ್ತೆ ಅನ್ನುವಂಥ ಭಾವವನ್ನು ಅಂತೋ ಒಂದು ಅರ್ಥವನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಆ ರೀತಿ ಹೇಳಿದ್ದಾರೆ ಇಲ್ಲಿ ಅಂತ ಇದಕ್ಕೆ ಅರ್ಥ.
ಒಂದು ವಿಷಯ ಏನಪ್ಪ ಅಂತಂದರೆ, ಯಾವಾಗ ನಮ್ಮ ಮನಸ್ಸನ್ನು ಖಾಲಿ ಬಿಡ್ತೀವೋ, ಅಂದರೆ ಭಗವಂತನ ವಿಚಾರವನ್ನು ಮಾಡೋದಿಲ್ವೋ, ಆಗ ಐಹಿಕ ವಿಷಯಗಳಲ್ಲಿ ಯಾವುದರಲ್ಲ ಒಂದು ನನಗೆ ಆಸಕ್ತಿ ಇರುತ್ತಲ್ಲ, ಅದ್ರ ಕಡೆ ಆ ಮನಸ್ಸು ಹೋಗುತ್ತೆ. ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಇರುತ್ತದು. ಮತ್ತೆ 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 ಮಾಡ್ತಾ 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 ಏನಾಗುತ್ತೆ, ಅದರಲ್ಲಿ ಆಸಕ್ತಿ ಅಧಿಕವಾಗಿ ಅವನ ಮನಸ್ಸು ಕೈ ಮೀರಿ ಹೋಗುತ್ತೆ. ಆಮೇಲೆ ಆ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಅದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಈ ಸೆಂಟೆನ್ಸನ್ನು ಉಪಯೋಗಿಸಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ವಿಷಯಗಳ ಚಿಂತನೆಯಿಂದ ಎಲ್ಲ ಪುರುಷರ ಮನಸ್ಸಲ್ಲೂ ಕೂಡ ಆಸಕ್ತಿ ಉಂಟಾಗುತ್ತಾ, ಅಥವಾ ಇಂಥವ್ರಿಗೆ ಮಾತ್ರ ಆಗುತ್ತೆ ಅಂತ ಏನಾದರೂ ಇದೆಯಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಉತ್ತರ ಏನಪ್ಪ ಅಂತಂದರೆ, ಪರಮಾತ್ಮನ ಪ್ರಾಪ್ತಿ ಆಗಿರುತ್ತಲ್ಲ ಅಂಥ ಮನುಷ್ಯರಿಗೆ ವಿಷಯ ಚಿಂತನದ ಆಸಕ್ತಿ ಬರುವಂಥ ಪ್ರಶ್ನೆನೇ ಇಲ್ಲ. ಯಾಕೆ ಅಂತಂದರೆ, ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳಿ ಭಗವಂತ ಅಂಥ ಪುರುಷರಲ್ಲಿ ಆಸಕ್ತಿ ಎಲ್ಲ ಕಂಪ್ಲೀಟಾಗಿ ಹೊರಟೋಗಿರುತ್ತೆ. ಅವರಲ್ಲಿ ಆಸಕ್ತಿ ಅನ್ನುವಂಥ ಒಂದು ಸಾಸಿವೆ ಕಾಳಷ್ಟು ಇರೋದಿಲ್ಲ. ಇವರಲ್ಲದೆ ಬೇರೆ ಎಲ್ಲರ ಮನಸ್ಸಲ್ಲೂ ಕೂಡ ಹೆಚ್ಚು ಕಡಿಮೆ ರೂಪದಲ್ಲಿ ಆಸಕ್ತಿ ಉಂಟಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಪರಮಾತ್ಮನ ಪ್ರಾಪ್ತಿ ಆಗ್ಬಿಟ್ಟಿರುತ್ತೋ ಅವರೊಬ್ಬರನ್ನ ಬಿಟ್ಟು ಇನ್ನೆಲ್ಲರಲ್ಲೂ ಸ್ವಲ್ಪ ಮಟ್ಟಿಗಾದರೂ ಆಸಕ್ತಿ ಅನ್ನೋದು ಇದ್ದೇ ಇರುತ್ತೆ ಅಂತ ಇದಕ್ಕೆ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಆಸಕ್ತಿಯಿಂದ ಕಾಮನೆ ಉಂಟಾಗುತ್ತೆ ಅಂತಂದರೆ ಏನು, ಮತ್ತು ಕಾಮನೆಯಿಂದ ಕ್ರೋಧ ಉಂಟಾಗುತ್ತೆ ಅಂತಂದರೆ ಏನರ್ಥ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಯಾವಾಗ ನಮ್ಮಲ್ಲಿ ವಿಷಯಗಳ ಚಿಂತನೆ ಹೆಚ್ಚಾಗುತ್ತೋ, ಆ ಚಿಂತನೆ ಮಾಡ್ತಾ ಮಾಡ್ತಾ ಅವುಗಳಲ್ಲಿ ಮನುಷ್ಯನಿಗೆ ಆಸಕ್ತಿ ಹೆಚ್ಚಾದಾಗ ಅವನ ಮನಸ್ಸಲ್ಲಿ ಏನಾಗುತ್ತೆ, ಈಗ ನಾನು ಯಾವುದೋ ಒಂದು ವಿಷಯವನ್ನು ಚಿಂತನೆ ಮಾಡ್ತಾ ಇದ್ದಾಗ ಅವನ ಮನಸ್ಸಲ್ಲಿ ಬೇಕಾದಷ್ಟು ರೀತಿಯ ಭೋಗಗಳು ಬೇಕು. ಆ ಪ್ರಾಪ್ತಿಗೋಸ್ಕರ ಇಚ್ಛೆ ಜಾಗೃತವಾಗುತ್ತೆ, ತುಂಬ ಆಗುತ್ತೆ ಅವನಿಗೆ. ನಾನು ಇದನ್ನು ಪಡಿಬೇಕಾಗಿತ್ತು, ನಾನು ಅದನ್ನು ಪಡಿಬೇಕು, ನಾನು ಇದನ್ನು ಭೋಗಿಸ್ಬೇಕು, ಅದನ್ನು ಭೋಗಿಸ್ಬೇಕು ಅಂತ ಈ ರೀತಿ ಯಾವುದು ನಮ್ಮ ಹತ್ರ ಇರೋದಿಲ್ವೋ ಅದ್ರ ಬಗ್ಗೆ ಎಲ್ಲ ನಮಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಮೊದಲು ಆಸಕ್ತಿಯನ್ನು, ಅಂದರೆ ವಿಷಯಗಳ ಚಿಂತನೆಯನ್ನು ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ, ಆಸಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಆಮೇಲೆ ಅದನ್ನು ಭೋಗಿಸ್ಬೇಕು ಅನ್ನೋವಂಥ ಆಸೆ ಮನಸ್ಸಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಆ ಇಚ್ಛೆ ಜಾಗೃತವಾಗುತ್ತೆ. ಇದೇ ಆಸಕ್ತಿಯಿಂದ ಕಾಮನೆ ಉಂಟಾಗೋದು ಅಂತ ಅರ್ಥ. ಇಲ್ಲಿ ಆಸಕ್ತಿಯಿಂದ ಕಾಮನೆ ಉಂಟಾಗುತ್ತೆ ಅಂತಂದರೆ ಏನು ಅರ್ಥ ಅಂತ ಕೇಳಿದ್ರಲ್ಲ, ಯಾವಾಗ ವಿಷಯಗಳ ಚಿಂತನೆಯನ್ನು ನಾವು ಪದೇ ಪದೇ ಮಾಡ್ತಾ ಹೋಗ್ತೀವೋ ಅವನಿಗೆ ಆಸಕ್ತಿ ಹೆಚ್ಚಾಗುತ್ತೆ. ಆಸಕ್ತಿ ಹೆಚ್ಚಾಗಿ ಮನಸ್ಸಲ್ಲಿ ಏನಾಗುತ್ತೆ, ಬೇರೆ ಬೇರೆ ರೀತಿಯ ಭೋಗಗಳನ್ನು ಭೋಗಿಸ್ಬೇಕು ಅನ್ನೋದು ನಮಗೆ ಇಚ್ಛೆ ಜಾಗೃತವಾಗುತ್ತೆ. ಇದು ಆಸಕ್ತಿಯಿಂದ ಕಾಮನೆ ಉಂಟಾಗೋದು ಅಂತಂದರೆ ಅರ್ಥ. ಬರೀ ನೋಡಿ ನಾವು ಸುಮ್ಮನೆ ಆಗಿಬಿಟ್ರೆ ಏನೂ ಅನಿಸಲ್ಲ, ಅದನ್ನು ಮತ್ತೆ ನೆನಪಿಸ್ಕೊಂಡಾಗ ಅದನ್ನು ಪಡಿಬೇಕು ಅನಿಸುತ್ತಲ್ವ, ಅದು ಇಚ್ಛೆ ಅನ್ನೋದು ಜಾಗೃತವಾಗುತ್ತಲ್ಲ, ಅದನ್ನು ಇಲ್ಲಿ ಆಸಕ್ತಿಯಿಂದ ಕಾಮನೆ ಉಂಟಾಗೋದು ಅಂತ ಅರ್ಥ. ಈ ಕಾಮನೆಯಿಂದ ಯಾವುದೇ ರೀತಿಯ ವಿಘ್ನಗಳು ಬಂದಾಗ, ಅಂದರೆ ನಾನು ಆ ಕಾಮನೆಯನ್ನು ಪೂರೈಸ್ಕೋಬೇಕು ಅಂತ ಅಂದ್ಕೊಳ್ತೀನೋ ಅದಕ್ಕೋಸ್ಕರ ಏನಾದರೂ ಅಡೆತಡೆಗಳು ಬರುತ್ತೆ, ವಿಘ್ನಗಳು ಬರುತ್ತಲ್ಲ, ಆ ವಿಘ್ನಗಳ ಕಾರಣದಿಂದ ನನ್ನಲ್ಲಿ ದ್ವೇಷ ಬುದ್ಧಿ ಉಂಟಾಗಿ ಕೋಪ ಅನ್ನೋದು ಹುಟ್ಕೊಳ್ಳುತ್ತೆ. ಹೀಗೆ ಕಾಮನೆಯಿಂದ ಕ್ರೋಧ ಅನ್ನೋದು ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಅರ್ಥ ಆಯ್ತಲ್ವಾ? ವಿಷಯಾಸಕ್ತಿನೇ ಎಲ್ಲದಕ್ಕೂ ಕಾರಣ. ಯಾವಾಗ ನಾವು ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀವೋ ಅದರಿಂದ ನಮ್ಮಲ್ಲಿ ಆಸಕ್ತಿ ಬರುತ್ತೆ. ಆ ಆಸಕ್ತಿಯಿಂದ ಮನಸ್ಸಲ್ಲಿ ಇಚ್ಛೆ ಜಾಗೃತವಾಗುತ್ತೆ. ಆ ಇಚ್ಛೆ ಜಾಗೃತವಾಗುತ್ತಲ್ಲ, ಅದನ್ನು ಕಾಮನೆ ಅಂತಾರೆ. ಯಾವಾಗ ಆ ಕಾಮನೆಯನ್ನು ಪೂರೈಸ್ಕೊಳ್ಬೇಕಾದ್ರೆ ಏನಾದರೂ ವಿಘ್ನಗಳು ಬರುತ್ತೋ ಆಗ ನನಗೆ ದ್ವೇಷ ಬುದ್ಧಿ ಬರುತ್ತೆ, ಅದರಿಂದ ಕೋಪ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.